ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಸಹ ನಮಸ್ಕಾರಗಳು. ಇಂದಿನ ಈ ವಿಡಿಯೋಗೆ ಎಲ್ಲರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ಕಳೆದ ಕೆಲವೊಂದು ವಿಡಿಯೋಗಳನ್ನು ನೋಡಿದಾಗ ಎಲ್ಲರೂ ಸಹ ಕೇಳ್ತಾ ಇದ್ದಂತಹ Hstr ಸಿಲೆಬಸ್ ಫಾರ್ PM ಮೆಥಡ್, PM ಮೆಥಡ್ಗೆ ಸಂಬಂಧಪಟ್ಟಂತಹ Hstr ಸಿಲೆಬಸ್, ಹೈಸ್ಕೂಲ್ ಸಿಲೆಬಸ್ ಏನಿದೆ ಸರ್, ಅದನ್ನು ಡಿಸ್ಕಸ್ ಮಾಡಿ ಆ ಒಂದು ಸಿಲೆಬಸ್ನ ನಮಗೆ ಶೇರ್ ಮಾಡಿ ಅಂತ ಸುಮಾರು ಜನ ಕಾಮೆಂಟ್ ಇದರಲ್ಲಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ Hstr ಸಿಲೆಬಸ್ ಫಾರ್ PM ಮೆಥಡ್ ಆಸ್ಪರೆಂಟ್ಸ್ ಏನಿದ್ದೀರಿ, ಓಕೆ, ಅವ್ರಿಗೆ ಮ್ಯಾಥಮೆಟಿಕ್ಸ್, ಓಕೆ, ಅಲ್ಲಿ ನಿಮಗೆ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮೇಲೆ ಮೆಥಡ್ ಪೇಪರ್ ಇರುತ್ತೆ. ಫಿಸಿಕ್ಸ್ದು ಆಲ್ರೆಡಿ ವಿಡಿಯೋ ಕಂಪ್ಲೀಟ್ ಆಗಿದೆ. ಓಕೆ, ಫಿಸಿಕ್ಸ್ ಮೇಲೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಸಿಲೆಬಸ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಏನಿದೆ ಅಂದರೆ ಲಾಸ್ಟ್ 2015 ಏನು ಕಾಲ್ ಫಾರ್ ಆಗಿತ್ತು, ಓಕೆ, ಆಗಿದ್ದಂತಹ ಆವಾಗ ಸಿಲೆಬಸ್ ಏನು ಪ್ರೊವೈಡ್ ಮಾಡಿದರು ಡಿಪಾರ್ಟ್ಮೆಂಟಿಂದ, ಆ ಒಂದು ಸಿಲೆಬಸ್ನ ನಾವು ಇವತ್ತು ನೋಡ್ತಾ ಹೋಗೋಣ. ಓಕೆ, ಜೊತೆಗೆ ಈ ಒಂದು ಸಿಲೆಬಸ್ ಸಹ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಮೇಲೆ, ಜೊತೆಗೆ ಯೂಟ್ಯೂಬ್ ಇದರಲ್ಲೂ ಸಹ ಸಬ್ಸ್ಕ್ರಿಪ್ಷನ್ಸಲ್ಲೂ ಸಹ ಸಿಗ್ತಾ ಹೋಗುತ್ತೆ. ಓಕೆ, ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ. ಯಾಕಂದರೆ ಸುಮಾರು ಜನ ಓಕೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ನಮ್ಮ ಚಾನಲ್ ಮೇಲೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸು ನಿಮಗೆ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ. ಓಕೆ, ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ Hstr ಇರ್ಬೋದು, Hstr ಎಕ್ಸಾಮಿನೇಷನ್ಗೆ ನಿಮಗೆ ಅದು ಭಾಳ ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ನಾಟ್ ಓನ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಓಕೆ, ಅದು ಸೈಕಾಲಜಿ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ದೆನ್ ಇಂಗ್ಲೀಷ್ ಇರ್ಬೋದು, ಎಲ್ಲ ಸಬ್ಜೆಕ್ಟ್ಸ್ದು ಸಹ ನಿಮಗೆ ಟಾಪಿಕ್ಸು ವಿಡಿಯೋಸು ನಿಮಗೆ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ. ಓಕೆ, ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ನಿಮಗೆ ಅಲ್ಲಿ ನೋಟಿಫಿಕೇಷನ್ಸ್ ಬರುತ್ತೆ. ಆ ಒಂದು ಯೂಟ್ಯೂಬ್ ಇದನ್ನು ಏನು ಲಿಂಕ್ ಶೇರ್ ಮಾಡಿರ್ತೀವಿ ಅದನ್ನು ನೀವು ಓಪನ್ ಮಾಡಿ ನೀವು ಫ್ರೀಯಾಗಿ ನೋಡ್ತಾ ಹೋಗ್ಬೋದು. ಎಲ್ಲರಿಗೂ ಸಹ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋಸ್ನ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು. ಹಾಗಾದರೆ ಬನ್ನಿ ಇವತ್ತಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಚಾನಲ್, ಓಕೆ, ನಮ್ಮ ಚಾನಲ್ ಮೇಲೆ, ಓಕೆ, ಇನ್ನೂ ಏನಾದರೂ ನಿಮಗೆ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅನ್ನೋದೇ ಆದರೆ, ಓಕೆ, ಆಲ್ರೆಡಿ Hstr ಹೈಸ್ಕೂಲ್ ಸಿಲೆಬಸ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಓಕೆ, ಕ್ಲಾಸಸ್ಗೆ ಜಾಯ್ನ್ ಆಗಬೇಕಾದ್ರೆ 8217670405 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ನೀವು ತಗೋಬೋದು. ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಸಿಗುತ್ತೆ ಯಾವ ರೀತಿ ಕ್ಲಾಸಿಗೆ ಜಾಯ್ನ್ ಆಗೋದು ಅಂತ. ಓಕೆ, ನಾಟ್ ಓನ್ಲಿ ಫಾರ್ PM ಮೆಥಡ್, ಓಕೆ, ಮ್ಯಾಥ್ಸ್ PM ಮೆಥಡ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಸೋಷಿಯಲ್ ಸೈನ್ಸ್ಗೂ ಸಹ ಸಬ್ಜೆಕ್ಟ್ಗೂ ಸ್ಟಾರ್ಟ್ ಆಗಿದೆ, ಓಕೆ, ಇಂಗ್ಲೀಷ್ ಮೆಥಡ್ಗೂ ಸಹ ಸ್ಟಾರ್ಟ್ ಆಗಿದೆ. ಜೊತೆಗೆ ಇಲ್ಲಿ ಸಬ್ಜೆಕ್ಟ್ಸ್ ಜೊತೆಗೆ GK ಪೇಪರ್, ಫಸ್ಟ್ ಪೇಪರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಕಂಟೆಂಟ್ಸು ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ರಿಮೈನಿಂಗ್ ಡೀಟೇಲ್ಸು ನಿಮ್ಗೆ ಏನೇ ಬೇಕಾದರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಸಿಲೆಬಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸಿಲೆಬಸ್ ಏನೇನಿದೆ ಅಂತ. ಓಕೆ, ಫಿಸಿಕ್ಸ್ ಆದರೆ ನಾವು ಅಪ್ ಟು 6th ಸ್ಟ್ಯಾಂಡರ್ಡ್ ಟು ಡಿಗ್ರಿವರೆಗೂ ನಾವು ಮಿನಿಮಮ್ ಅಂದರೂ PUವರೆಗಾದರೂ ನಾವು ಚೆನ್ನಾಗಿ ಪ್ರಿಪೇರ್ ಆಗಿರಲೇಬೇಕು. PUವರೆಗೂ ನಾವು ಪ್ರಿಪೇರ್ ಆದರೆ ಮ್ಯಾಕ್ಸಿಮಮ್ ಒಂದು 60 to 70% ಅಷ್ಟು ಸ್ಕೋರಿಂಗಿಗೆ ಈಸಿ ಆಗುತ್ತೆ. ಬಟ್ ಅಲ್ಲಿ ಡಿಗ್ರಿ ಅಪ್ ಟು ಡಿಗ್ರಿವರೆಗೂ ಸಹ, ಡಿಗ್ರಿ ಕಾನ್ಸೆಪ್ಟ್ಸ್ವರೆಗೂ ಸಹ ಕ್ವಶನ್ಸ್ನ ಕೇಳ್ತಾರೆ. ಓಕೆ, ನಾವು ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀವಿ ಅಂದರೆ ಆಲ್ರೆಡಿ ಏನು ಹೈಸ್ಕೂಲ್ ಸಿಲೆಬಸ್ ಪೇಪರ್ಸ್ ಏನಿದೆ ಅವುಗಳನ್ನು ಅನಲೈಸ್ ಮಾಡೋ ಒಂದು ಬೇಸಿಸ್ ಮೇಲೆ ನಿಮಗೆ ತಿಳಿಸ್ತಾ ಇರುವಂಥದ್ದು. ಓಕೆ, ಬಟ್ ಮ್ಯಾಥಮೆಟಿಕ್ಸ್ ಏನಿದೆ, ಮ್ಯಾಥ್ಸು ಅಪ್ ಟು 10th ಸ್ಟ್ಯಾಂಡರ್ಡ್ ಸಿಲೆಬಸ್, ಓಕೆ, 6th to 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಏನಿದೆ, ಓಕೆ, ಸಿಲೆಬಸ್ಗೆ ನಾವು ತರುವಾಗಿ ರೆಡಿ ಆಗಿದ್ದೆ ಆದರೆ ಮ್ಯಾಕ್ಸಿಮಮ್ ಕ್ವಶನ್ಸು
ಅಪ್ ಟು 10th ಸ್ಟ್ಯಾಂಡರ್ಡ್ ಒಳಗಡೆ ಕವರ್ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಅಂದರೆ ಒಂದು 10% ಅಷ್ಟು ಮಾತ್ರ ಒಂದು ಪಿ ಯು ಕಾನ್ಸೆಪ್ಟ್ಸ್ ಮೇಲೆ ಕೇಳ್ಬೋದು. ಉಳಿದವೆಲ್ಲವೂ ಸಹ 10th ಸ್ಟ್ಯಾಂಡರ್ಡ್ ಮೇಲೆ ಇರುತ್ತೆ. ಸೊ ಹೈಸ್ಕೂಲ್ಗೆ ಟೀಚ್ ಮಾಡ್ತಾ ಇರೋವಂಥವ್ರಿಗೆ ಕಷ್ಟ ಆಗೋದಿಲ್ಲ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಹಾಗಾದರೆ ಬನ್ನಿ ಚಾಪ್ಟರ್ ವೈಸು ನಾವು ಏನು ಟಾಪಿಕ್ಸ್ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಟಾಪಿಕ್ ಇಲ್ಲಿ ಬರೋವಂಥದ್ದು ಯಾವುದು ಅಂದರೆ ಫಸ್ಟ್ ಒನ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮಲ್ಲಿ ನಾವು ಯಾವುದ್ಯಾವುದನ್ನು ನೋಡ್ಕೋಬೇಕು ಅನ್ನೋದೇ ಆದರೆ ಪ್ಲೇಸ್ ವ್ಯಾಲ್ಯೂ, ಎಕ್ಸ್ಪ್ಯಾಂಡೆಡ್ ಫಾರ್ಮ್, ಬೇಸಿಕ್ ಆಪರೇಷನ್ಸ್ ರಿಲೇಟೆಡ್ ಟು ದ ನಂಬರ್ ಸಿಸ್ಟಮ್ ಆ್ಯಂಡ್ ದೇರ್ ಸಿಂಪ್ಲಿಫಿಕೇಷನ್, ಯಾವ ರೀತಿ ಸಿಂಪ್ಲಿಫಿಕೇಷನ್ ಮಾಡುವಂಥದ್ದು. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ ಅಂದರೆ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್, ಇರ್ಯಾಷನಲ್ ಆ್ಯಂಡ್ ರಿಯಲ್ ನಂಬರ್ಸ್. ಓಕೆ, ಇವುಗಳ ಮೇಲೆ ಬರ್ತಕ್ಕಂಥ ಪ್ರಾಪರ್ಟೀಸ್ನು ಸಹ ನಾವು ಡಿಸ್ಕಸ್ ಮಾಡಬೇಕು. ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗು ಸಹ ನಾವು ನೋಡ್ಕೊಳ್ಬೇಕಾಗತ್ತೆ. 8th, 9th ಮತ್ತು 10th ಸ್ಟ್ಯಾಂಡರ್ಡಲ್ಲಿ ಇದಕ್ಕೆ ರಿಲೆವೆಂಟ್ 7th ಇಂದ 9th ಸ್ಟ್ಯಾಂಡರ್ಡ್ವರೆಗೂ ಇದಕ್ಕೆ ರಿಲೆವೆಂಟ್ ಕಾನ್ಸೆಪ್ಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. 10th ಸ್ಟ್ಯಾಂಡರ್ಡಲ್ಲಿ ಕಂಪ್ಲೀಟಾಗಿ ನೀವು ಇರ್ಯಾಷನಲ್ ಮತ್ತು ರಿಯಲ್ ನಂಬರ್ಸ್ ಮೇಲೆ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ನೀವು ಸ್ಟಡಿ ಮಾಡ್ಬೋದು. ನೆಕ್ಸ್ಟು ನಂಬರ್ ಸಿಸ್ಟಮಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸ್ ಯಾವುದು ಅಂದರೆ ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ನಂಬರ್, ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ರೂಟ್ಸ್, ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್. ನೆಕ್ಸ್ಟ್ ಪ್ಲೇಯಿಂಗ್ ವಿತ್ ನಂಬರ್ಸ್ ಬರುತ್ತೆ. ಫೈನಲಿ HCF, LCM, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಓಕೆ, these are all the concepts related to the topic number system. ಓಕೆ, ನಂಬರ್ ಸಿಸ್ಟಮ್ ಟಾಪಿಕ್ ಮೇಲೆ ಇಷ್ಟೆಲ್ಲ ಸಬ್ ಟಾಪಿಕ್ಸ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಟಾಪಿಕ್ಕು ಸರ್ಡ್ಸ್ ಅಂತ ಇದೆ. ಸರ್ಡ್ಸಲ್ಲಿ ಬರ್ತಕ್ಕಂಥದ್ದು ಸರ್ಡ್ಸ್ ಡೆಫಿನೇಷನ್ನು, ಬೇಸಿಕ್ ಆಪರೇಷನ್ ಆಫ್ ಸರ್ಡ್ಸ್. ಓಕೆ, ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್. ಓಕೆ, ಬೇಸಿಕ್ ಆಪರೇಷನ್ ಮೇಲೆ ಸಿಂಪ್ಲಿಫಿಕೇಷನ್ಸ್ ಮಾಡುವಂಥದ್ದು. ನೆಕ್ಸ್ಟ್ ಬೈನಾಮಿಯಲ್ ಸರ್ಡ್ಸ್, ಪರ್ಟಿಕ್ಯುಲರ್ಲಿ ವಾಟ್ ಆರ್ ಬೈನಾಮಿಯಲ್ ಸರ್ಡ್ಸ್ ಆ್ಯಂಡ್ ಹೌ ಟು find the product of binomial surds. Finally, a very very important topic in surds, that is rationalization and rationalization of the given surds. Okay, ಇಷ್ಟು ಕಾನ್ಸೆಪ್ಟ್ಸ್ನ ನಾವು ಸರ್ಡ್ಸ್ ಟಾಪಿಕ್ ಮೇಲೆ ರೆಫರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂತು ಸೆಟ್ಸ್. ಸೆಟ್ಸ್ ಈಸ್ ಎ ವೆರಿ ಸಿಂಪಲ್ ಯೂನಿಟ್ ಆ್ಯಂಡ್ ಸ್ಕೋರಿಂಗ್ ಯೂನಿಟ್ ಅಂತ ಕರ್ಕೊಳ್ಬೋದು. ಓಕೆ, ಇಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸು ಪ್ರಾಪರ್ಟೀಸ್ ಆಫ್ ಸೆಟ್ಸ್, ಟೈಪ್ಸ್ ಆಫ್ ಸೆಟ್ಸ್, ಲಾಸ್. ಓಕೆ, ಲಾಸ್ ರಿಲೇಟೆಡ್ ಟು ದ ಸೆಟ್ಸ್, ವೆನ್ ಡಯಾಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವೆನ್ ಡಯಾಗ್ರಾಮ್ ಮೇಲೆ ನಾವು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಕಾರ್ಡಿನಾಲಿಟಿ ಆಫ್ ಸೆಟ್ಸ್ ಏನಿದೆ, ಕಾರ್ಡಿನಾಲಿಟಿ ಆಫ್ ಸೆಟ್, ದಿಸ್ ಕಾನ್ಸೆಪ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇದ್ರ ಮೇಲೂ ಸಹ ನಾವು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ದೆನ್ ರಿಲೇಷನ್ ಆ್ಯಂಡ್ ಫಂಕ್ಷನ್. ಓಕೆ, ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ, ಲಾಸ್ಟ್ ಟೈಮ್ ಪೇಪರಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್ ಮೇಲೆ ಕ್ವಶನ್ನ ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಲಾಸ್ಟ್ ಇದರಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ನು ಇದೆ. ಓಕೆ, GPSTR ಅಲ್ಲೂ ಸಹ ಕ್ವಶನ್ನ ಕೇಳಿರೋದನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬೋದು. ಓಕೆ, ಇಲ್ಲಿ ನಂಬರ್ ಸಿಸ್ಟಮ್ಮು ಬಿಗ್ ಯೂನಿಟ್ ಇದೆ, ವೆರಿ ಬಿಗ್ ಯೂನಿಟ್. ಈ ಒಂದು ಬಿಗ್ ಯೂನಿಟ್ ಈ ಒಂದು ಯೂನಿಟಲ್ಲಿ ನಾವು ಮ್ಯಾಕ್ಸಿಮಮ್ ಒಂದು 3 to 4 ಮಾರ್ಕ್ಸ್ ಅಷ್ಟು, ಓಕೆ, ಮಿನಿಮಮ್ 2 to 3 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಪ್ ಟು 4 ಕ್ವಶನ್ಸ್ನ ನಾವು ನಂಬರ್ ಸಿಸ್ಟಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ಸರ್ಡ್ಸಲ್ಲಿ ಮಿನಿಮಮ್ 1, ಮ್ಯಾಕ್ಸಿಮಮ್ 2 ಕ್ವಶನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟು ಸೆಟ್ಸಲ್ಲಿ ಮ್ಯಾಕ್ಸಿಮಮ್ 2 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಪ್ರೋಗ್ರೆಷನ್ ಬರೋಣ. ವೆರಿ ವೆರಿ ಇಂಪಾರ್ಟೆಂಟ್ ಯೂನಿಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಯೂನಿಟ್. ಪ್ರೋಗ್ರೆಷನ್ಸಲ್ಲಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಓದ್ತೀವಿ, AP, GP ಆ್ಯಂಡ್ HP. ಓಕೆ, ಅರ್ಥಮೆಟಿಕ್ ಪ್ರೋಗ್ರೆಷನ್, ಜೊಮೆಟ್ರಿಕ್ ಪ್ರೋಗ್ರೆಷನ್ ಆ್ಯಂಡ್ ಹಾರ್ಮೋನಿಕ್ ಪ್ರೋಗ್ರೆಷನ್. ಆ್ಯಂಡ್ AM, GM ಆ್ಯಂಡ್ HM, ಅರ್ಥಮೆಟಿಕ್ ಮೀನ್, ಹಾರ್ಮೋನಿಕ್ ಮೀನ್ ಆ್ಯಂಡ್ ಜೊಮೆಟ್ರಿಕ್ ಮೀನ್. ಈ ಕಾನ್ಸೆಪ್ಟ್ಸ್ ಮೇಲೆ ನಾವು, ಓಕೆ, ಇಲ್ಲಿ ಬರುವಂಥದ್ದು ಏನು ಅಂದರೆ ಡೆಫಿನೇಷನ್, ಮೀನಿಂಗ್ ಆಫ್ AP, GP ಆ್ಯಂಡ್ HP, ಫಾರ್ಮುಲಾ ಆ್ಯಂಡ್ ಸಿಂಪ್ಲಿಫಿಕೇಷನ್. ಓಕೆ, ಮೀನ್ಸಲ್ಲೂ ಸಹ ಅಷ್ಟೇ, AM, GM, HM ಮೇಲೂ ಸಹ ಅಷ್ಟೇ
ಫಾರ್ಮುಲಾ ಆ್ಯಂಡ್ ಸಿಂಪ್ಲಿಫಿಕೇಷನ್ ಆ್ಯಂಡ್ ರಿಲೇಷನ್ಶಿಪ್ ಬಿಟ್ವೀನ್ ಎ ಎಮ್ ಜಿ ಎಮ್ ಆ್ಯಂಡ್ ಎಚ್ ಎಮ್ ನಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬರೋಣ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್. ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಇದನ್ನು ನಾವು ರೈಟ್ ಫ್ರಮ್ 5th ಸ್ಟ್ಯಾಂಡರ್ಡಿಂದನೇ ನಾವು ಕಾನ್ಸೆಪ್ಟ್ಸ್ನ ನೋಡ್ತಾ ಬರ್ತೀವಿ, 5th 6th ಈ ಕಮರ್ಷಿಯಲ್ ಮ್ಯಾಥಮೆಟಿಕ್ಸಲ್ಲಿ ನಾವು ಅಬ್ಸರ್ವ್ ಮಾಡೋದು ಯೂನಿಟರಿ ಮೆಥಡ್, percentage, how to calculate percentage, profit and loss, profit percent and loss percent. Okay, brokerage, commission and commission percent, simple interest and compound interest, very very important. Okay, profit and loss is also very very important and repeated ಆಗಿ ಕ್ವಶನ್ಸ್ ನ ಕೇಳಿರುವಂತ ಟಾಪಿಕ್ಸ್. ರೆಸ್ಟ್ ಆಫ್ ದಿ ಟಾಪಿಕ್ಸ್ ಮೇಲೆ ಕೇಳಿಲ್ಲ ಅಂತಲ್ಲ, ಕೇಳಿದ್ದಾರೆ, ಬಟ್ ಹೆಚ್ಚು ಕ್ವಶನ್ಸು ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಬಂದಿದೆ. ನೆಕ್ಸ್ಟು ಡಿಸ್ಕೌಂಟ್, ಐ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಬೈಯಿಂಗ್. ಓಕೆ, ಇದು ಪ್ರೀವಿಯಸ್ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಐ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಬೈಯಿಂಗ್ ರೆಲೆವೆಂಟು ಕಾನ್ಸೆಪ್ಟ್ಸು ನಿಮಗೆ ಸಿಗುತ್ತೆ. ಓಕೆ, ಪ್ರೀವಿಯಸ್ಸು ನಿಮ್ಮ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ನಿಮ್ಮ ಕಡೆ ಇಲ್ಲ ಅನ್ನೋದೇ ಆದರೆ, ಟೆಕ್ಸ್ಟ್ ಬುಕ್ ಇಲ್ಲ ಅನ್ನೋದೇ ಆದರೆ, ICSE ಸಿಲೆಬಸ್ ಏನಿದೆ, ಓಕೆ 9th ಐ ಥಿಂಕ್ 9th ICSE ಅಂದ್ಕೊಳ್ತೀನಿ, ಅದರಲ್ಲಿ ಸಹ ನಿಮಗೆ ಈ ಕಾನ್ಸೆಪ್ಟ್ಸ್ ಇದೆ. ನೀವು ಬುಕ್ಸು ಕಲೆಕ್ಟ್ ಮಾಡಿಕೊಂಡು ಏನು ಮಾಡ್ಬೋದು, ರೆಫರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಟಾಪಿಕಲ್ಲಿ ಸ್ಟ್ಯಾಟ್ಸ್. ಸ್ಟ್ಯಾಟಿಸ್ಟಿಕ್ಸಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಆ್ಯಂಡ್ ಟೈಪ್ಸ್. ಓಕೆ, ನೆಕ್ಸ್ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ದೆನ್ ಮೆಜರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್, ಮೀಡಿಯನ್ ಆ್ಯಂಡ್ ಮೋಡ್, ಡಿಸ್ಪರ್ಷನ್, ಮೆಜರ್ಸ್ ಆಫ್ ಡಿಸ್ಪರ್ಷನ್ ಬರುತ್ತೆ. ಓಕೆ, ಮೆಜರ್ಸ್ ಆಫ್ ಡಿಸ್ಪರ್ಷನಲ್ಲಿ ರೇಂಜ್ ಇರ್ಬೋದು, ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಫೋರ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ ನಾವು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಫೈನಲಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, CV, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಟಾಪಿಕ್ಸು ಇಲ್ಲಿ ನಾವು ಕವರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕಲ್ಲಿ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್. ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿ ಮೀನಿಂಗ್, ಓಕೆ, ಮೀನಿಂಗ್ ಆಫ್ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್, ಫಾರ್ಮುಲೆ ಆ್ಯಂಡ್ ಕಂಡೀಷನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ and factorial notation of permutation and combination. Okay, next probability, simple unit, 1 or 2 mark expected unit. Probability alli meaning, types, random experiments and events, and types of events, finally addition rule. Okay, ಇಲ್ಲಿ ಇನ್ನೊಂದು ನಾವು ಆ್ಯಡ್ ಮಾಡೋದಾದರೆ ಕಾಂಬಿನೇಷನ್ ಬರುತ್ತೆ, ಕಾಂಬಿನೇಷನ್ ಆಫ್ ಈವೆಂಟ್ಸ್ ಬರುತ್ತೆ. ಓಕೆ, ಪ್ರೀವಿಯಸ್ ಸಿಲೆಬಸ್ಸಲ್ಲಿ ನಿಮಗೆ ಪ್ರೀವಿಯಸ್ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟಲ್ಲಿದೆ. ಓಕೆ, ಅದನ್ನು ಸಹ ನೀವು ರೆಫರ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆಲ್ಜಿಬ್ರಾ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆಲ್ಜಿಬ್ರಾ ಅದರಲ್ಲಿ ನಾವು ರೆಫರ್ ಮಾಡಬೇಕಾಗಿರೋದು ಬೇಸಿಕ್ ಟರ್ಮ್ಸ್. ಓಕೆ, ಬೇಸಿಕ್ ಟರ್ಮ್ಸ್ ಮೀನ್ಸ್ ಅಲ್ಲಿ constant, variables, monomial, binomial, trinomial. Next, types of polynomials, monomial, binomial, trinomial and polynomials. Basics operations, okay, addition, subtraction, multiplication and also division. Special products. Okay, next factorization, very very important. Factorization by using the identities. Then conditional identities, 14 to 16 identities ಲಿಸ್ಟ್ ಏನಿದೆ. ಓಕೆ, ಯಾವುದೇ ಐಡೆಂಟಿಟಿ ಮೇಲೂ ಸಹ ಕ್ವಶನ್ನ ಫ್ರೇಮ್ ಮಾಡ್ಬೋದು. ಫೈನಲಿ HCF ಆ್ಯಂಡ್ LCM. ಓಕೆ, ದೀಸ್ ಆರ್ ದ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆಲ್ಜಿಬ್ರಾ. ನೆಕ್ಸ್ಟ್ ಒನ್ ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸಲ್ಲಿ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್, what are zeros of polynomials, division algorithm, remainder and factor theorem, and factor theorem, finally synthetic division method.
ಓಕೆ, ರಿಮೈಂಡರ್ ಆ್ಯಂಡ್ ಫ್ಯಾಕ್ಟರ್ ಥಿಯರಮ್ ಮೇಲೆ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಆ್ಯಸ್ ವೆಲ್ ಆಸ್ ಡಿವಿಷನ್ ಆಲ್ಗರಿದಮ್ ಮೇಲೂ ಸಹ ನಾವು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್ ಲೀನಿಯರ್ ಈಕ್ವೇಷನ್ಸ್. ಲೀನಿಯರ್ ಈಕ್ವೇಷನ್ಸ್, wait a minute. Meaning and general form of linear equations, simultaneous linear equation, different method of solving. This is very important. Different method, either substitution method or cross multiplication method. Okay, there are three different types of solving the simultaneous linear equations. So three types nu ಸಹ ನಾವು ಚೆನ್ನಾಗಿ ನೋಡ್ಕೋಬೇಕು. ಓಕೆ, ಮತ್ತು ಕಂಡೀಷನ್ಸ್ ಏನು ಬರುತ್ತಲ್ಲಿ, ಓಕೆ, ಆ ಕಂಡೀಷನ್ಸ್ನ ಸಹ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್ ಎಕ್ಸ್ಪೋನೆಂಟ್ಸ್. ಎಕ್ಸ್ಪೋನೆಂಟ್ಸಲ್ಲಿ laws of exponents and problems related to the exponent. Five laws of exponents and problems related to the exponents. Okay, next topic is quadratic equation. Very important topic in algebra. Okay, meaning and types of quadratic equation, then different methods of solving the given quadratic equation, discriminant, that is delta is equal to b square minus 4ac, discriminant, the conditions related to discriminant, then sum and product of roots, finally formation of quadratic equation by using a condition, that is x square minus m plus n into x plus mn is equal to 0. Okay, by finding sum and product or by knowing sum and product, how to form a quadratic equation. ಓಕೆ, ಈ ಕಾನ್ಸೆಪ್ಟ್ಸ್ನ ನಾವು ರೆಫರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರೋಣ ವೇರಿಯೇಷನ್. ಮೀನಿಂಗ್ ಆ್ಯಂಡ್ ಟೈಪ್ಸ್, ಪ್ರಾಬ್ಲಮ್ ಬೇಸ್ಡ್ ಆನ್ ವೇರಿಯೇಷನ್. ಓಕೆ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ವೇರಿಯೇಷನ್. ನೆಕ್ಸ್ಟ್ ಜೊಮೆಟ್ರಿ ಪಾರ್ಟಿಗೆ ಬರೋದಾದರೆ, ಇನ್ ಜೊಮೆಟ್ರಿ ಫಸ್ಟ್ ಟಾಪಿಕ್ ಈಸ್ ಬೇಸಿಕ್ ಜೊಮೆಟ್ರಿಕಲ್ ಐಡಿಯಾಸ್. ವಿತಿನ್ ದಟ್ ಬೇಸಿಕ್ ಡೆಫಿನೇಷನ್ಸ್, axioms, 5 axioms and 5 postulates, statements and theorems. Theorems are very important while solving the problems. Okay, theorems ನಾವು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೆ ಆದರೆ ಓಕೆ, ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಅದು ಭಾಳ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಯೂನಿಟ್ ಟ್ರಯಾಂಗಲ್ಸ್. ಇನ್ ಟ್ರಯಾಂಗಲ್ಸ್, meaning, types of triangles according to their sides as well as angles. Next, properties of triangles, construction, area and perimeter of, how to find the area and perimeter. Here we have to remind the ಫಾರ್ಮುಲಾ ಚೆನ್ನಾಗಿ ನಾವು ನೆನ್ಪಿಟ್ಕೋಬೇಕು. ಓಕೆ, ಫಾರ್ಮುಲಾ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಈಸಿಯಾಗಿ ನಾವು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟು ಕಾಂಗ್ರುಯೆಂಟ್ ಆ್ಯಂಡ್ ಸಿಮಿಲರ್ ಟ್ರಯಾಂಗಲ್ಸ್. ನೆಕ್ಸ್ಟ್ ಕನ್ಕರೆಂಟ್ ಲೈನ್ಸ್ ಲೈಕ್ ಸೆಂಟ್ರಾಯ್ಡ್, ಇನ್ಸೆಂಟರ್, ಸರ್ಕಮ್ಸೆಂಟರ್ ಆ್ಯಂಡ್ ಆರ್ಥೋಸೆಂಟರ್. ಓಕೆ, ಈ ಕಾನ್ಸೆಪ್ಟ್ ಮೇಲೆ, ಕನ್ಕರೆಂಟ್ ಲೈನ್ಸ್ ಮೇಲೆ GPSTR ಕ್ವಶನ್ ಪೇಪರ್ಸಲ್ಲಿ ರಿಪೀಟೆಡ್ ಆಗಿ ಕ್ವಶನ್ ಬಂದಿದೆ, HSTRಲ್ಲೂ ಸಹ ಬಂದಿದೆ. ಓಕೆ, ಸೊ ನಾವು ರೆಫರ್ ಮಾಡಬೇಕಾದ್ರೆ ಕ್ಲಿಯರ್ ಕಟ್ಟಾಗಿ, ಅಂದರೆ ಅವುಗಳ ಡಿಫ್ರೆನ್ಸ್ ಗೊತ್ತಿರಬೇಕು. ಸೆಂಟ್ರಾಯ್ಡ್ ಅಂದರೆ ಮೀನಿಂಗ್ ಏನು, ಎಲ್ಲಿ ನಾವು ಸೆಂಟ್ರಾಯ್ಡ್ನ ಅಬ್ಸರ್ವ್ ಮಾಡ್ತೀವಿ, ಓಕೆ, ಕಂಡೀಷನ್ ಏನು ಅನ್ನೋದು, 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಕರೆಂಟ್ ಲೈನ್ಸ್ ಏನಿದೆ ಎಲ್ಲದಕ್ಕೂ ಗೊತ್ತಿರಬೇಕಾಗತ್ತೆ. ಸೆಂಟ್ರಾಯ್ಡ್, ಇನ್ಸೆಂಟರ್, ಸರ್ಕಮ್ಸೆಂಟರ್ ಆಸ್ ವೆಲ್ ಆಸ್ ಆರ್ಥೋಸೆಂಟರ್. ನೆಕ್ಸ್ಟ್ ಒನ್ quadrilaterals. In quadrilaterals, again, meaning, types of quadrilaterals, properties of quadrilaterals. If you know the properties, then scoring is very easy, and also it is very useful to differentiate the different types of quadrilaterals. Then constructions of quadrilaterals, then how to find the area of different types of quadrilaterals. Finally, theorems related to the
quadrilaterals. Next topic, polygons. In the polygons, meaning, okay, types of polygons, properties of different types of polygons, theorems, constructions and problems. Okay. Next topic, circles, very very important unit, and as well as scoring unit. Within that, definition, terms and their meaning, different terms related to the circle, like radius irಬೋದು, diameter irಬೋದು, okay, then tangent, okay, ಈ ರೀತಿ ಡಿಫ್ರೆಂಟ್ ಟರ್ಮ್ಸ್ ಮತ್ತು ಅವುಗಳ ಮೀನಿಂಗ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್, ಓಕೆ, ಕಾರ್ಡ್ಸ್ ಆ್ಯಂಡ್ ಟ್ಯಾಂಜೆಂಟ್ಸ್, ನೋಡಿ ಆಗಲೇ ಹೇಳಿದೆ ನಾನು, ಕಾರ್ಡ್ಸ್ ಆ್ಯಂಡ್ ಟ್ಯಾಂಜೆಂಟ್ಸ್, ಥಿಯರಮ್ಸ್ ರಿಲೇಟೆಡ್ ಟು ದ ಸರ್ಕಲ್, then constructions and how to find the area of sector of the given circle. These are the very important concepts related to the circles. Next barana, mensuration. In mensuration, plane figures and solid figures, how to find LSE and TSE of solid figures, and volume of the solid figures, like cone, sphere, cylinder, frustum of cone, prism, pyramids, and a combination of solids. In this chapter, if we know the formula, okay, formulae of all the solid figures, then scoring is very very easy. Okay, ಅರ್ಥ ಆಗ್ತಾ ಇದೆಯಾ? ಫಾರ್ಮುಲಾ ನಮಗೆ ಚೆನ್ನಾಗಿ ಗೊತ್ತಿದ್ದರೆ ಸ್ಕೋರಿಂಗು ಬಹಳ ಈಸಿ ಆಗುತ್ತೆ. ಓಕೆ, ಅವು ಮೆನ್ಸುರೇಷನ್ ಟಾಪಿಕಲ್ಲಿ ಬರೋದೇ LSA, TSA ಆ್ಯಂಡ್ ವಾಲ್ಯೂಮ್. ಓಕೆ, ಫೈನಲ್ ಆಗಿ ನಾವು ಅಲ್ಲಿ ಎಬರ್ ಮಾಡೋದು ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಓಕೆ, ಪ್ರತಿಯೊಂದ್ರದ್ದು ಲೈಕ್ ಕೋನ್, ಸ್ಪಿಯರ್, ಸಿಲಿಂಡರ್, ಫ್ರಸ್ಟಮ್ ಆಫ್ ಕೋನ್, ಪ್ರಿಸಮ್ಸ್, ಪಿರಮಿಡ್ಸ್, ಓಕೆ, ಪ್ರತಿಯೊಂದ್ರದ್ದು ನಮಗೆ ಫಾರ್ಮುಲಾ ಚೆನ್ನಾಗಿ ನೆನಪಿದ್ದಿದ್ದೆ ಆದರೆ ಈಸಿಯಾಗಿ ನಾವು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಒನ್, ಟ್ರಿಗ್ನೋಮೆಟ್ರಿ. ಓಕೆ, ಟ್ರಿಗ್ನೋಮೆಟ್ರಿಯಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ಅಂದರೆ, ಬೇಸಿಕ್ಸ್, ರೇಷಿಯೋಸ್, ಐಡೆಂಟಿಟೀಸ್, 3 ವೆರಿ ಇಂಪಾರ್ಟೆಂಟ್ ಐಡೆಂಟಿಟೀಸ್. ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಫ್ರಮ್ 0 to 90 ಡಿಗ್ರಿ, 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಆ್ಯಂಡ್ 90 ಡಿಗ್ರಿ. ದೆನ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್, ಓಕೆ, heights and distances, problem related to heights and distances, finally allied angles. Okay, another scoring unit, that is trigonometry. One more scoring unit ಅಂದರೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡುವಂತಹ ಯೂನಿಟ್ಸು, ಹೆಚ್ಚು ಕಾನ್ಸೆಪ್ಟ್ಸ್ ಬರೋದ್ರಲ್ಲಿ ಹೆಚ್ಚು ಕ್ವಶನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಷ್ಟೇ. ಓಕೆ, ಪ್ರತಿಯೊಂದು ಟಾಪಿಕ್ಸಲ್ಲೂ ಸಹ ಕ್ವಶನ್ಸ್ ಕೇಳ್ತಾರೆ. ಅಂದರೆ ಯಾವುದರಲ್ಲಿ ಟಾಪಿಕ್ಸ್ ಹೆವಿ ಇರುತ್ತೆ ಆ ಟಾಪಿಕ್ಸಲ್ಲಿ ನಾವು ಹೆಚ್ಚು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆ, ಪ್ರೀವಿಯಸ್ ಇಯರ್ ಮೀನ್ಸ್ ಆಲ್ರೆಡಿ ಏನು ಹೈಸ್ಕೂಲ್ ಸಿಲೆಬಸ್ ರಿಕ್ರೂಟ್ಮೆಂಟ್ ಆಗಿದೆ. ಓಕೆ, ಆ ಕ್ವಶನ್ ಪೇಪರ್ಸ್ನ ನೀವು ಕಲೆಕ್ಟ್ ಮಾಡಿಕೊಂಡು, ಓಕೆ, ಅದನ್ನು ಸಾಲ್ವ್ ಮಾಡ್ತಾ ಹೋದರೆ, ಅದನ್ನು ಅನಲೈಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಓಕೆ, Next one, coordinate geometry. In coordinate geometry, ordered pair, distance formula, section formula, slope, equation of straight line, and slope intercept form, finally analytical treatment of parabola. ಓಕೆ, ಇಷ್ಟು ಕಾನ್ಸೆಪ್ಟ್ ಮೇಲೆ ನಾವು ರೆಫರ್ ಮಾಡಬೇಕಾಗುತ್ತೆ. ವಿತಿನ್ ದ್ಯಾಟ್ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಆ್ಯಂಡ್ ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್, ಓಕೆ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಈ ಕಾನ್ಸೆಪ್ಟ್ಸ್ ಏನು ಬರುತ್ತೆ, ಈ ಕಾನ್ಸೆಪ್ಟ್ಸ್ ಮೇಲೆ ನಾವು ಹೆಚ್ಚು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ಸಿಮಿಟ್ರಿ ಕಾನ್ಸೆಪ್ಟ್ಸು ನಮಗೆ 6th 7th ಟೆಕ್ಸ್ಟಲ್ಲಿ ಈ ಕಾನ್ಸೆಪ್ಟ್ಸು ನಮಗೆ ಸಿಗುತ್ತೆ. ಓಕೆ, ಮಿನಿಮಮ್ 1 ಮ್ಯಾಕ್ಸಿಮಮ್ 2 ಮಾರ್ಕ್ಸ್ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೆಫಿನೇಷನ್, ಲೈನ್ ಆಫ್ ಸಿಮಿಟ್ರಿ ಆ್ಯಂಡ್ ಪಾಯಿಂಟ್ ಆಫ್ ಸಿಮಿಟ್ರಿ. ಫೈನಲಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, that is matrices. Okay, in matrices, definition, different types of matrices and determinants. Okay, these are
ಟೋಟಲ್ 24 ಕಾನ್ಸೆಪ್ಟ್ಸ್, 24 ಡಿಫ್ರೆಂಟ್ ಯೂನಿಟ್ಸ್ ಮೇಲೆ ಅಥವಾ ಕಾನ್ಸೆಪ್ಟ್ಸ್ ಮೇಲೆ ನಾವು ಏನು ಮಾಡಬೇಕಾಗತ್ತೆ, ರೆಫರ್ ಮಾಡಿದ್ದೆ ಆದರೆ. ಓಕೆ, ಅರ್ಥಮೆಟಿಕಲಿ ನಿಯರ್ಲಿ 7 to 8 ಕಾನ್ಸೆಪ್ಟ್ಸ್ ಬರುತ್ತೆ. ಓಕೆ, ಇನ್ ಆಲ್ಜಿಬ್ರಾ ಆಲ್ಸೋ ಆ್ಯಂಡ್ ಇನ್ ಜೊಮೆಟ್ರಿ ಆಲ್ಸೋ. ಆಲ್ಜಿಬ್ರಾದಲ್ಲಿ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಇನ್ ಆಲ್ಜಿಬ್ರಾ ಇಯರ್ ವಿ ಸ್ಟಾರ್ಟ್ ಫ್ರಮ್ which one? Basic concepts of algebra 1, polynomials 2, linear equation 3, exponent 4, quadratic equation 5 and variation 6. Okay, nearly 6 concepts. Okay, then geometry maximum 6 to 8 and in arithmetic 7 to 8 concepts. Overall 24 ಕಾನ್ಸೆಪ್ಟ್ಸ್ ಅಂತ ನಾವು ಏನಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸಿಲೆಬಸ್ ಏನಿತ್ತು ಆ ಒಂದು ಸಿಲೆಬಸ್ನ ನಾವು ನಿಮಗೆ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಈಗ ಅಪ್ಕಮಿಂಗ್ Hstr ನೋಟಿಫಿಕೇಷನ್ಸ್ಗೆ ಸಿಲೆಬಸ್ಸಲ್ಲಿ ಬದಲಾವಣೆ ಆದರೆ ಖಂಡಿತವಾಗಿಯೂ ಸಹ ನಿಮ್ಮ ಜೊತೆ ಅದನ್ನು ಸಹ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಈಗ ಅಟ್ ಪ್ರೆಸೆಂಟು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಏನು ನೀವು ಕೇಳಿದ್ರಿ, ಓಕೆ, ಆ ಒಂದು ಸಿಲೆಬಸ್ನ ನಾವಿಲ್ಲಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಓಕೆ, ಇದು ನಿಮಗೆ ಎಲ್ಲರಿಗೂ ಸಹ ಯೂಸ್ ಆಗುತ್ತೆ ಓಕೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾವೇನು ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಓಕೆ, ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅದನ್ನು ನೀವು ಬೇಕಾದರೆ ಈ ಒಂದು ಸಿಲೆಬಸ್ ಮೇಲೆ ಈಗ ಅಟ್ ಪ್ರೆಸೆಂಟು ಯಾವುದು ಎಕ್ಸಾಮಿನೇಷನ್ಗೆ ರೆಡಿ ಆಗ್ತಾ ಇರೋರು ಈ ಕಾನ್ಸೆಪ್ಟ್ಸ್ ಮೇಲೆ ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಇನ್ನೂ ಏನಾದರೂ ನಿಮಗೆ ಮಾಹಿತಿ ಬೇಕು ಅನ್ನೋದೇ ಆದರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಎಲ್ಲರಿಗೂ ಸಹ ಶುಭವಾಗಲಿ ಸ್ನೇಹಿತರೆ. ಧನ್ಯವಾದಗಳು.